ನಮಸ್ಕಾರ. ಪ್ರತಿ ವರ್ಷ ಒಂದು ಭವಿಷ್ಯವಾಣಿ ಇಡೀ ರಾಜ್ಯವನ್ನೇ ತಿರುಗಿ ನೋಡೋ ಹಾಗೆ ಮಾಡುತ್ತೆ. ಅದುವೇ ಕರ್ನಾಟಕದ ಬಬಲಾದಿ ಸದಾಶಿವಮುತ್ಯಾನ ಮಠದಿಂದ ಬರುವ ಕಾಲಜ್ಞಾನ. ಹಾಗಿದ್ರೆ 2026ರ ಬಗ್ಗೆ ಈ ನಿಗೂಢವಾಣಿ ಏನ್ ಹೇಳ್ತಿದೆ? ಬನ್ನಿ, ಇದರ ಹಿಂದಿರೋ ರಹಸ್ಯವನ್ನ ಒಟ್ಟಿಗೆ ಬಿಡಿಸೋಣ. ನೋಡಿ, 2026ರ ಪೂರ್ತಿ ಭವಿಷ್ಯ ಅಡಗಿರೋದೇ ಈ ಒಂದೇ ಒಂದು ಸಾಲಲ್ಲಿ. ಕೇಳೋಕೆ ಒಂಥರ ಒಗಟಿನ ತರ ಇದೆ ಅಲ್ವಾ? ಏಡಾನೆ ಮುಂಗಾರು, ಒಂಬತ್ತಾನೆ ಹಿಂಗಾರು ಅಂದ್ರೆ ಏನಪ್ಪಾ ಇದರರ್ಥ? ಆಮೇಲೆ ರಾಜಕೀಯದಲ್ಲಿ ಮಹಾ ತಿರುವು ಅಂತಾರಲ್ಲ, ಅದು ಯಾವ ದೊಡ್ಡ ಬದಲಾವಣೆಯ ಸೂಚನೆ? ಬನ್ನಿ, ಈ ವಿವರಣೆಯಲ್ಲಿ ಪ್ರತಿಯೊಂದು ಮಾತನ್ನು ಬಿಡಿಸಿ ನೋಡೋಣ. ಸರಿ, ಆ ಭವಿಷ್ಯವಾಣಿಯಲ್ಲಿ ಮೊದಲು ನಮ್ಮ ಗಮನ ಸೆಳೆದಿದ್ದು ರಾಜಕೀಯದಲ್ಲಿ ಮಹಾ ತಿರುವು ಅನ್ನೋ ಮಾತು. ಮೊದಲಿಗೆ ರಾಜಕೀಯದ ಬಗ್ಗೆ ಮತ್ತೆ ನಮ್ಮ ದೇಶದ ಭದ್ರತೆ ಬಗ್ಗೆ ಈ ಭವಿಷ್ಯ ಏನ್ ಹೇಳುತ್ತೆ ಅಂತಾನೆ ಶುರು ಮಾಡೋಣ. ಇಲ್ಲಿ ನೋಡಿ, ಭವಿಷ್ಯ ಎರಡು ಕಡೆ ಕೈ ತೋರಿಸ್ತಿದೆ. ಒಂದು ನಮ್ಮ ರಾಜಕೀಯದ ಬಗ್ಗೆ, ಇಲ್ಲೊಂದು ದೊಡ್ಡ ತಿರುವು ಬರುತ್ತೆ ಅಂತ ಹೇಳಲಾಗ್ತಿದೆ. ಇದು ಈಗ ನಡೀತಿರೋ ನಾಯಕತ್ವದ ಗೊಂದಲಕ್ಕೆ ಒಂದು ಕೊನೆ ಹಾಡಬಹುದು ಅಂತ ಕೆಲವರು ಅಂದಾಜಿಸ್ತಿದ್ದಾರೆ. ಇನ್ನೊಂದು ಕಡೆ ದೇಶದ ಗಡಿಗಳ ವಿಷಯ, ಅಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಬಹುಶಃ ಪಾಕಿಸ್ತಾನದ ಜೊತೆಗಿನ ಸಂಘರ್ಷ ಮತ್ತೆ ತಲೆ ಎತ್ತಬಹುದು ಅನ್ನೋ ಸೂಚನೆಯೂ ಇದರಲ್ಲಿದೆ. ಅಷ್ಟೇ ಅಲ್ಲ, ರಾಜಕೀಯದ ವಿಚಾರದಲ್ಲಿ ಇನ್ನೊಂದು ಎಚ್ಚರಿಕೆ ಕೂಡ ಇದೆ. ಈ ವರ್ಷ ನಾಯಕರು ಮತ್ತೆ ಜನರ ನಡುವೆ ಸಂಘರ್ಷಗಳು ಹೆಚ್ಚಾಗುತ್ತೆ ಅಂತಾನೂ ಈ ಕಾಲಜ್ಞಾನ ಹೇಳಿದೆ. ಆದ್ರೆ ರಾಜಕೀಯದಲ್ಲಿ ಇಷ್ಟೆಲ್ಲ ಗೊಂದಲ ಇದ್ರೂ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಸುದ್ದಿ ಇದೆ. ಇದೇ ಒಂದು ಅಚ್ಚರಿ. ಎಲ್ಲಾ ಸವಾಲುಗಳ ಮಧ್ಯೆ ಕೂಡ ದೇಶದ ಆರ್ಥಿಕತೆ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಶ್ರೀಮಂತರು ಬಡವರ ನಡುವಿನ ಗ್ಯಾಪ್ ಕೂಡ ಕಡಿಮೆ ಆಗುತ್ತೆ ಅಂತ ಒಂದು ಪಾಸಿಟಿವ್ ಭವಿಷ್ಯವನ್ನು ನುಡಿದಿದ್ದಾರೆ. ಸರಿ, ರಾಜಕೀಯದ ಗದ್ಲದಿಂದ ಹೊರಬಂದು ಈಗ ಪ್ರಕೃತಿಯ ಕಡೆ ನೋಡೋಣ. ನೆನಪಿದೆಯಾ, ಭವಿಷ್ಯದ ಮೊದಲ ಸಾಲಲ್ಲಿ ಮಳೆಯ ಆನೆಗಳು ಅಂತ ಹೇಳಿದ್ರು. ಏನಿದು ಮಳೆಯ ಆನೆಗಳು? ಈ ಇಂಟ್ರೆಸ್ಟಿಂಗ್ ಮಾತಿನ ಅರ್ಥ ಏನು? ಕೃಷಿ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ ಈ ಭವಿಷ್ಯ ಏನ್ ಹೇಳತ್ತೆ ನೋಡೋಣ ಬನ್ನಿ. ಏಳಾನೇ ಮುಂಗಾರು ಮಳೆ. ಇದರ ಸರಳ ಅರ್ಥ ಏನಪ್ಪಾ ಅಂದ್ರೆ, ಮುಂಗಾರು ಮಳೆ ಚೆನ್ನಾಗಿ ಆಗುತ್ತೆ. ರೈತರಿಗೆ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ಅನುಕೂಲಕರವಾಗಿ ಮಳೆ ಬರುತ್ತೆ. ಇದು ರೈತರಿಗೆ ನಿಜಕ್ಕೂ ಒಂದು ಖುಷಿ ಕೊಡುವ ಸುದ್ದಿ. ಹಾಗೇನೇ ಒಂಬತ್ತಾನೆ ಹಿಂಗಾರು ಮಳೆ ಅಂದ್ರೆ ಮುಂಗಾರು ಅಷ್ಟೇ ಅಲ್ಲ, ಹಿಂಗಾರು ಮಳೆ ಕೂಡ ಭರ್ಜರಿಯಾಗಿ ಆಗಲಿದೆ ಅಂತ. ಒಟ್ನಲ್ಲಿ ಹೇಳೋದಾದ್ರೆ ಕೃಷಿಗೆ ಮಳೆಯದ್ದೇನೋ ಚಿಂತೆ ಇಲ್ಲ ಅನ್ನೋದು ಇದರ ಸಾರಾಂಶ. ಮಳೆ ಚೆನ್ನಾಗಿ ಬರುತ್ತೆ ಅಂದಾಗ ಕೇಯೋಕೆ ಖುಷಿಯಾಗತ್ತೆ. ಆದ್ರೆ ಪ್ರಕೃತಿ ಯಾವಾಗ್ಲೂ ಒಂದೇ ಮುಖ ತೋರಿಸುತ್ತಾ? ಒಳ್ಳೆ ಮಳೆ ಜೊತೆಗೆ ಬೇರೇನಾದ್ರೂ ಎಚ್ಚರಿಕೆಗಳು ಕೂಡ ಇದೆಯಾ? ನೋಡೋಣ. ಹೌದು, ಮಳೆಯ ಜೊತೆಗೆ ಪ್ರಕೃತಿಯಿಂದ ಕೆಲವು ಗಂಭೀರ ಎಚ್ಚರಿಕೆಗಳೂ ಇವೆ. ಒಂದು, ಬಿರುಗಾಳಿಯಿಂದ ದೊಡ್ಡ ಅನಾಹುತ ಆಗೋ ಸಾಧ್ಯತೆ ಇದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಭಾರೀ ಪ್ರವಾಹ ಬರಬಹುದು ಅಂತಾನೂ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಭೂಕುಸಿತದ ಭಯವೂ ಇದೆ. ಇನ್ನೊಂದ್ ಕಡೆ ಒಳ್ಳೆ ಮಳೆ ಆದ್ರೆ ಕೆಲವು ಕಡೆ ಮಾತ್ರ ಭೀಕರ ಬರಗಾಲ ಎದುರಾಗಬಹುದು. ಇದು ಕಾಡಿನಲ್ಲಿರೋ ಪ್ರಾಣಿಗಳಿಗೂ ಸಂಕಷ್ಟ ತರಲಿದೆ ಅಂತ ಈ ಭವಿಷ್ಯ ಎಚ್ಚರಿಸಿದೆ. ಸರಿ, ರಾಜಕೀಯ ಆಯಿತು, ಆರ್ಥಿಕತೆ, ಪ್ರಕೃತಿ ಎಲ್ಲದರ ಬಗ್ಗೆ ನೋಡಿದ್ವಿ. ಇದೆಲ್ಲದರ ಮಧ್ಯೆ ನಿಮ್ಮಂತಹ ಸಾಮಾನ್ಯ ಜನರ ಬದುಕು ಹೇಗಿರುತ್ತೆ? 2026ರ ಭವಿಷ್ಯ ಇದಕ್ಕೆ ಒಂದು ವಿಚಿತ್ರವಾದ ಉತ್ತರ ಕೊಡುತ್ತೆ. ಅದು ಸುಖ ಮತ್ತು ದುಃಖ ಎರಡೂ ಸೇರಿರುತ್ತೆ ಅಂತ. ಅಂದ್ರೆ ಏನಿದ್ರ ಅರ್ಥ? ನೋಡೋಣ ಬನ್ನಿ. ಸಮಾಜದ ಭವಿಷ್ಯಕ್ಕೆ ಎರಡು ಮುಖಗಳಿವೆ ಅಂತ ಹೇಳಬಹುದು. ಒಂದು ಕಡೆ ಸಾಮಾನ್ಯ ಜನರ ಜೀವನ ಸ್ವಲ್ಪ ಸುಧಾರಿಸುತ್ತೆ ಅನ್ನೋದು ಗುಡ್ ನ್ಯೂಸ್. ಆದ್ರೆ ಇನ್ನೊಂದು ಕಡೆ ಜನರ ಮಧ್ಯೆ ವೈಯಕ್ತಿಕ ಜಗಳಗಳು, ಮನಸ್ತಾಪಗಳು ಜಾಸ್ತಿಯಾಗತ್ತೆ. ಅಷ್ಟೇ ಅಲ್ಲ, ಸಣ್ಣ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು. ಮತ್ತೆ ಬೆಂಕಿ ಅವಘಡಗಳಿಂದ ದೊಡ್ಡ ಅಪಾಯ ಇದೆ ಅಂತಾನೂ ಎಚ್ಚರಿಕೆ ಕೊಡಲಾಗಿದೆ. ನಿಜಕ್ಕೂ ಇದು ಸುಖ ದುಃಖದ ಒಂದು ವಿಚಿತ್ರ ಕಾಂಬಿನೇಷನ್ ಅಲ್ವಾ? ಸರಿ, ನಾವು ಈ ವಿವರಣೆಯ ಕೊನೆಗೆ ಬರ್ತಾ ಇದ್ದೀವಿ. ಮುಗ್ಸೋ ಮುಂಚೆ ಒಂದು ಹೆಜ್ಜೆ ಹಿಂದೆ ಹೋಗಿ ನೋಡೋಣ. ಏನಿದು ಭವಿಷ್ಯವಾಣಿ? ಇದರ ಹಿನ್ನೆಲೆ ಏನು? ಹಾಗೆ 2026ಕ್ಕೆ ಇದು ಕೊಡುವ ಫೈನಲ್ ಮೆಸೇಜ್ ಆದ್ರೂ ಏನು? ಈ ಬಬಲಾದಿ ಭವಿಷ್ಯವನ್ನು ಕಾಲಜ್ಞಾನ ಅಂತ ಕರೀತಾರೆ. ಅಂದರೆ ಕಾಲದ ಜ್ಞಾನ. ಇದು ಬರೀ ಫ್ಯೂಚರ್ ಹೇಳೋದಲ್ಲ, ಮುಂದೆ ಬರುವ ಸಮಯದ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸಿ ಸ್ವಲ್ಪ ಹುಷಾರಾಗಿರಿ, ತಯಾರಾಗಿರಿ ಅಂತ ಹೇಳೋ ಒಂದು ಹಳೆಯ ಸಂಪ್ರದಾಯ. ಇದರ ಸ್ಟೈಲ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಳೆದ ವರ್ಷದ ಭವಿಷ್ಯವನ್ನೇ ನೋಡಿ. ಆಗ ಕರೆಂಟ್ ಸಮಸ್ಯೆ, ನೀರಿನ ಅಭಾವ ಮತ್ತೆ ಧರ್ಮಗಳ ನಡುವೆ ಜಗಳಗಳು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗಿತ್ತು. ಇದೇ ತರಹದ ಎಚ್ಚರಿಕೆಗಳನ್ನ ನಿರೀಕ್ಷಿಸಬಹುದು. ಹಾಗಿದ್ರೆ 2026ರ ಒಟ್ಟಾರೆ ಸಂದೇಶ ಏನು? ಒಂದೇ ಮಾತಲ್ಲಿ ಹೇಳೋದಾದ್ರೆ, ಸಿದ್ಧರಾಗಿರಿ. ಇದು ಸವಾಲುಗಳು ತುಂಬಿರೋ ವರ್ಷ ಆಗಿರುತ್ತೆ.
ಅದನ್ನ ಗೆಲ್ಲಬೇಕಂದ್ರೆ ನಾವೆಲ್ಲರೂ ಜಾಗರೂಕರಾಗಿರೋದು, ತಯಾರಾಗಿರೋದು ತುಂಬಾನೇ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ತರಹದ ಭವಿಷ್ಯವಾಣಿಗಳು ಹಿರಿಯರು ಕೊಟ್ಟುಹೋದ ಎಚ್ಚರಿಕೆಗಳಾ? ಅಥವಾ ನಮ್ಮ ಇವತ್ತಿನ ಸಮಾಜದ ಭಯ, ಆತಂಕಗಳೇ ಈ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆಯಾ? ಅಥವಾ ನಿಜವಾಗಲೂ ಇದು ಭವಿಷ್ಯದ ಒಂದು ಇಣುಕು ನೋಟಾನ? ಈ ಪ್ರಶ್ನೆಗೆ ಉತ್ತರ ಅವರವರ ನಂಬಿಕೆಗೆ ಬಿಟ್ಟಿದ್ದು.